ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಒಂದನೇ ಶ್ಲೋಕ ಆಗಿರುತ್ತೆ. ಇವತ್ತಿನ 5ನೇ ಅಧ್ಯಾಯ ಒಂದು ಕರ್ಮ ಮತ್ತು ಯೋಗ ಅಂದ್ರೆ ಇದರಲ್ಲಿ ಕಾರ್ಯ ಅಂದ್ರೆ ಶ್ರೀ ಕೃಷ್ಣ ಪರಮಾತ್ಮ ಯಾವ ರೀತಿಯಿಂದ ಕಾರ್ಯಗಳನ್ನು ಮಾಡಬೇಕು ಮತ್ತು ಕರ್ಮದಿಂದ ನಿನ್ನ ಕರ್ತವ್ಯದಿಂದ ನಿನ್ನ ಪಾಲನೆ ಪೋಷಣೆ ಯಾವ ರೀತಿಯಿಂದ ಮಾಡ್ಕೊಂಡು ಹೋಗ್ಬೇಕಂತ ಈ ಹೊಸ ಅಧ್ಯಾಯ 5ನೇ ಅಧ್ಯಾಯದಿಂದ ನಾವು ತಿಳ್ಕೊಂಡು ಅದರ ಮೊದಲನೆಯ ಶ್ಲೋಕ 1ನೇ ಶ್ಲೋಕ ಆಗಿರುತ್ತೆ. ಆ ಶ್ಲೋಕ ಏನ್ ಹೇಳುತ್ತೆ, ಅದರಿಂದ ನಮ್ಮ ಜೀವನದ ಅರಿವು ಹೇಗೆ ನಾವು ತಿಳ್ಕೊಬೇಕಂದ್ರೆ, ಈ ಶ್ಲೋಕ ಹೇಳುತ್ತೆ ನಾವೇನೇ ಒಂದು ಕರ್ತವ್ಯ ಮಾಡುವಾಗ ಆ ಕರ್ತವ್ಯ ಮಾಡ್ತಾ ಇರಬೇಕು, ಆ ಕರ್ತವ್ಯ ಬಿಟ್ಟೇ ಬಿಡಬೇಕು. ಆ ಕರ್ತವ್ಯದಿಂದ ನಮಗೆ ಏನೇನೆಲ್ಲ ಸಹಕರಿಸುತ್ತೆ. ಒಂದೊಂದ್ಸಲ ಕರ್ತವ್ಯ ಬೇಡ, ಇದು ನನಗೆ ಸೂಟ್ ಆಗಲ್ಲ, ಇನ್ನೊಂದ್ಸಲ ಅನಿಸುತ್ತೆ ಈ ಕರ್ತವ್ಯ ನನ್ನಿಂದ ನಡೀತಾ ಇದೆ, ನಾನು ಮಾಡಲೇಬೇಕು ಅಂತ ಈ ರೀತಿಯಿಂದ ಹೋಗುತ್ತೆ. ಆದರೆ ಈ 1ನೇ ಶ್ಲೋಕ ಹೇಳುತ್ತೆ, ನಿನ್ನ ಕರ್ತವ್ಯವನ್ನು ನಿಸ್ವಾರ್ಥದಿಂದ ಮಾಡು, ನಿನ್ನ ಅಜ್ಞಾನವನ್ನು ನೀನು ಒಳ್ಳೆಯ ರೀತಿಯಿಂದ ಬಳಸ್ಕೊಂಡು ನಿನ್ನ ಕರ್ತವ್ಯವನ್ನು ಒಳ್ಳೆಯ ಗುಣಗಳಿಂದ ನೀವು ಮಾಡಿಕೊಂಡು ಹೋದರೆ ನಿನ್ನ ಕರ್ತವ್ಯ ಬಗ್ಗೆ ನಿನ್ನ ಒಂದು ಒಳ್ಳೆಯ ವಿಚಾರಗಳನ್ನು ನೀನು ತಿಳಿದುಕೊಳ್ಳಬಹುದು ಅಂತ ಈ ಶ್ಲೋಕ ಹೇಳುತ್ತೆ. ಮತ್ತು ಕರ್ತವ್ಯ ನಾವು ತಿಳಿದುಕೊಂಡಾಗ ಆ ಕರ್ತವ್ಯದಿಂದ ನನಗೇನು ಲಾಭ, ಆ ಕರ್ತವ್ಯನ ಮಾಡಿದ್ರೇನು ಅಂತ ನಾವು ಸ್ವಾರ್ಥದಿಂದ ಮಾಡ್ತೀವಿ. ಅಂದರೆ ನಾವು ಕರ್ತವ್ಯವನ್ನು ಸ್ಪಷ್ಟವಾಗಿ ಒಂದು ಒಳ್ಳೆ ರೀತಿಯಿಂದ ಮಾಡಬೇಕು. ಅದರಿಂದ ನಮ್ಮ ಕರ್ತವ್ಯವನ್ನು ನಾವು ಕರೆಕ್ಟಾಗಿ ನೋಡ್ಕೋಬೇಕು, ಕರೆಕ್ಟ್ ಮಾಡ್ತಾ ಇದ್ದೀನ ಇಲ್ವಾ, ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೀನಿ ಇಲ್ವಾ, ಒಂದು ಒಳ್ಳೆ ರೀತಿಯಿಂದ ಹಾದಿಯಿಂದ ಹೋಗ್ತಾ ಇದ್ದೀನಿ ಅಲ್ವಾ ಅಂತ ಒಂದು ರೂಪವನ್ನು ಹುಡುಕೊಂಡು ಹೋಗಬೇಕಾಗತ್ತೆ. ನಮ್ಮ ಕರ್ತವ್ಯ ನಿಸ್ವಾರ್ಥದಿಂದ ಮಾಡಿ ನಮ್ಮ ಜ್ಞಾನವನ್ನು ಇನ್ನಷ್ಟು ಜನಗಳಿಗೆ ಹಂಚಿದರೆ ನಮ್ಮ ಜ್ಞಾನದ ಒಂದು ಮೂಲ ಎಲ್ಲರಿಗೂ ತಲುಪುತ್ತೆ ಅಂತ ಈ 1ನೇ ಶ್ಲೋಕ ನಮಗೆ ತಿಳಿಸುತ್ತೆ. ಮತ್ತು ಅದರಿಂದ ನಮ್ಮ ಅರಿವು ಮತ್ತು ಜೀವನದ ಕರ್ತವ್ಯಗಳು ಗೊಂದಲಗಳು ಬಂದಾಗ ಅದನ್ನು ಯಾವ ರೀತಿಯಿಂದ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಳ್ಳಬಹುದು ಮತ್ತು ಆ ಕರ್ತವ್ಯದಿಂದ ನಮ್ಮ ರೂಪಗಳನ್ನು ಯಾವ ರೀತಿಯಿಂದ ಬದಲಾವಣೆ ಮಾಡ್ಕೊಂಡು ಹೋಗ್ಬೋದು ಅಂತ ಈ ಶ್ಲೋಕ ನಮಗೆ ತಿಳಿಸುತ್ತೆ. ಮತ್ತು ಇವತ್ತಿನ ಶ್ಲೋಕನ ಎಲ್ಲರೂ ತಿಳ್ಕೊಳ್ಳೋಣ ಮತ್ತು ಇವತ್ತಿನ ಶ್ಲೋಕ ಎಲ್ಲರಿಗೂ ಚರ್ಚಿಸೋಣ. ಮತ್ತು ಇವತ್ತಿನ ಒಂದು ಐತಿಹಾಸಿಕ ಶ್ಲೋಕ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ಒಂದು ಶ್ಲೋಕ ಏನಿದೆ, ಅದರಿಂದ ನಮ್ಮ ಜೀವನದ ಅರಿವು ಏನು ತಿಳ್ಕೊಳ್ಳೋಣ ಅಂತ ಈ 1ನೇ ಶ್ಲೋಕ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿರ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ 1ನೇ ಶ್ಲೋಕ ಏನು ಹೇಳುತ್ತೆ ಅಂತ ತಿಳಿದುಕೊಳ್ಳೋಣ. 1ನೇ ಶ್ಲೋಕ ಹೇಳುತ್ತೆ, ಅರ್ಜುನನ ಉವಾಚ ಸನ್ಯಾಸಂ ಕರ್ಮಾಣಂ ಕೃಷ್ಣ ಪುನಃ ಯೋಗಂ ಚಹ ಶಂಸಾಸಿ ಯಜ್ಞಚ್ರತೆ ಏತಾರೋಕೇಯಂ ತನ್ಮಯಂ ಬ್ರೋಹಿ ಸುನಚ್ಛೇತಂ. ಇದರ ಅರ್ಥ, ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ, ಅನಂತರ ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯೇ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯೇ? ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಅರ್ಜುನನು ಹೋಗಿ ಕೃಷ್ಣನ ಬಳಿ ಕೇಳ್ತಾನೆ, ಅರ್ಜುನ, ಒಂದು ಸಮಯದಲ್ಲಿ ಕರ್ತವ್ಯ ಮಾಡು ಅಂತ ಹೇಳ್ತೀಯ, ಇನ್ನೊಂದು ಸಮಯದಲ್ಲಿ ಒಂದು ಒಳ್ಳೆ ರೀತಿಯಿಂದ ಕರ್ತವ್ಯ ಮಾಡು, ಭಕ್ತಿಪೂರ್ವಕದಿಂದ ಕರ್ತವ್ಯ ಮಾಡು. ಇದರಲ್ಲಿ ಯಾವುದು ಸಮತೋಲು ಅಂದರೆ ಯಾವುದು ಕರೆಕ್ಟು, ಯಾವುದು ನಿಜವಾದದ್ದು, ಇದರಿಂದ ನಮಗೆ ಏನು ಲಾಭ ಅಂತ ಶ್ರೀಕೃಷ್ಣ ಪರಮಾತ್ಮಿಗೆ ಅರ್ಜುನನು ಕೇಳ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಒಂದು ಒಳ್ಳೆ ಉತ್ತರ ಕೊಡ್ತಾರೆ. ನಿನ್ನ ಜ್ಞಾನ ನಿನ್ನಲ್ಲಿ ಇದ್ದು ನಿನ್ನ ಜ್ಞಾನ ನಿನ್ನ ಅರಿವು ತಿಳಿಸಿದ್ರೆ ಅದು ನಿನ್ನ ಭಕ್ತಿಪೂರ್ವಕ ಶ್ರೇಯಸ್ಕರ ಆಗುತ್ತೆ. ನಿನ್ನ ಕರ್ತವ್ಯ ನೀನು ಪ್ರಾಮಾಣಿಕವಾಗಿ ಒಂದು ನಿಸ್ವಾರ್ಥದಿಂದ ಮಾಡಿದರೆ ಅದು ಕರ್ಮಯೋಗ ಆಗುತ್ತೆ. ಇವು ಎರಡೂ ಸಮತೋಲನದಿಂದ ನೀ ಇದ್ದರೆ ನಿನ್ನ ಈ ಜೀವನದ ಒಂದು ಬದುಕು ನಿನ್ನ ಅರಿವು ತಿಳಿಸುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಅದೇ ರೀತಿ ನಾವು ಏನು ಮಾಡಬೇಕು ಅನ್ನೋದಕ್ಕಿಂತ ಮೊದಲು ಏನು ಮಾಡುತ್ತಾ ಇದ್ದೀವಿ ಅದನ್ನು ಸರಿಯಾದ ಮಾರ್ಗಕ್ಕೆ ತೆಗೆದುಕೊಂಡು ಹೋಗಬೇಕು. ಅಂದಾಗ ಮಾತ್ರ ನಮ್ಮ ಕರ್ತವ್ಯವನ್ನು
ನಾವು ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗಬಹುದು ಅಂತ ಈ ಶ್ಲೋಕದಿಂದ ನಾವು ತಿಳ್ಕೋಬಹುದು. ಮತ್ತು ಗೊಂದಲಗಳು ಅಡೆತಡೆಗಳು ಬಂದಾಗ ಅದನ್ನ ಬಂದ ತಕ್ಷಣ ಓಡಿ ಹೋಗೋದಲ್ಲ, ಅದನ್ನ ಗುರುಗಳಿಂದ ಯಾರಾದ್ರಿಂದ ಅದನ್ನ ಮಾರ್ಗದರ್ಶನ ತಗೊಂಡು ಹೋಗ್ಬೇಕು. ಇದನ್ನ ಸರಿಪಡಿಸ್ಬೇಕಂದ್ರೆ ನಾ ಏನ್ ಮಾಡ್ಬೇಕು, ಗೊಂದಲದಿಂದ ಹೊರಗೆ ಬರ್ಬೇಕಂದ್ರೆ ನಾವೇನೇನೆಲ್ಲ ಮಾಡ್ಬೇಕು ಅಂದಾಗ ಅವಾಗ ನಾವು ಒಳ್ಳೆ ರೀತಿಯ ಬದುಕನ್ನು ಆ ಗುರುಗಳಿಂದ ಮಾರ್ಗದರ್ಶನ ತಗೊಂಡ್ರೆ ನಮ್ಮ ಜೀವನದ ಅರಿವು ಮುಂದಕ್ಕೆ ತಿಳಿದುಕೊಂಡು ಹೋಗಬಹುದು ಅಂತ ಈ 1ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಇದೇ ರೀತಿ ನಡೀತಾ ಇದ್ರೆ ಈ ಶ್ಲೋಕ ನೋಡಿ, ಈ ಶ್ಲೋಕದಿಂದ ಒಂದು ಒಳ್ಳೆ ಉಪಯುಕ್ತ ಜೀವನವನ್ನು ಕಟ್ಕೊಳ್ತೀರ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕ ಮುಕ್ತಾಯಗೊಳಿಸೋದ್ರಿಂದ ಮೊದಲು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡಿ ಮುಕ್ತಾಯಗೊಳಿಸೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.